ಹಾಯ್ ಹಾಲ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ಚಿಕ್ಕ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ನೈಟೇ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಗ್ಲಾಸ್ ಐಟಮ್ ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಈ ಪ್ಲಾಸ್ಟಿಕ್ ಐಟಮ್ ಏನಿದೆ ಎಲ್ಲನೂ ಸಹ ಹಳೆಯದು, ಅಂದರೆ ನನ್ನ ಮದುವೆಗಿನ್ನ ಮುಂಚೆ ಬರೋಕ್ಕಿಂತ ಇರೋದು ಯಾವುದೂ ಸಹ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಗ್ಲಾಸ್ ಐಟಮ್ ಅಂತ ಏನಿದೆ ಅದನ್ನು ಮಾತ್ರ ನಾನು ಇತ್ತೀಚೆಗೆ ತೊಗೊಂಡಿರೋದು ಅಷ್ಟೇ. ಎಲ್ಲನೂ ಸಹ ನೀಟಾಗಿ ತೊಳೆದ್ಬಿಟ್ಟು ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಶಾಪಿಗೆ ಬಂದಿದ್ದೆ. ಇನ್ನು ಶಾಪಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅಂತ ಹೇಳ್ಬೋದು. ಒಂದಷ್ಟು ಬ್ಲೌಸ್ಗಳನ್ನ ಡೆಲಿವರಿ ಕೊಡೋದಿತ್ತು, ಬಟ್ ವಿಡಿಯೋನೂ ಸಹ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಒಂದು ದಿನಕ್ಕೆ ನಾವು ಒಂದು 3-4 ಬ್ಲೌಸ್ ವರ್ಕ್ ಹಾಕಿರ್ತೀವಿ ಅಂದರೆ ನಾನು ನಿಮಗೆ ತೋರಿಸಿರೋದೇ 1-2 ತೋರಿಸಿರ್ತೀನಿ. ಯಾಕೆ ಅಂದರೆ ಒಂದು ಬ್ಲೌಸು ಸ್ವಲ್ಪ ಫ್ರೀಡಮ್ ಆಗಿರೋ ಅಂತಂದರೆ ಟೈಮ್ ಇರೋ ಅಂಥದ್ದನ್ನ ತೋರಿಸಿರ್ತೀನಿ. ಬೇಗ ಅರ್ಜೆಂಟಲ್ಲಿ ಮಾಡಿರೋದನ್ನ ಯಾವುದೂ ಸಹ ತೋರಿಸಿರೋದಿಲ್ಲ. ಇನ್ನು ಈ ಡಿಸೈನ್ ಬಂದುಬಿಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಒಂಚೂರು ಬೇಗ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಕಸ್ಟಮರು. ಬಟ್ ಸ್ವಲ್ಪ ಲೇಟೇ ಆಗೋಯಿತು, ಅದಕ್ಕೆ ಪರವಾಗಿಲ್ಲ ಬೆಳಗ್ಗೆನೇ ಕೊಡಿ ಅಂತ ಹೇಳಿದರು. ಸಾಮಾನ್ಯವಾಗಿ ನಮಗೆ ಬರೋಂತಹ ಎಲ್ಲ ಕಸ್ಟಮರು ಕೂಡ ಅರ್ಜೆಂಟಲ್ಲೇ ಇರ್ತಾರೆ. ಬಟ್ ಏನಕ್ಕೆ ಅಷ್ಟೊಂದು ಅರ್ಜೆಂಟಲ್ಲಿ ಬ್ಲೌಸ್ಗಳನ್ನ ತೊಗೊಂಡು ಬರ್ತಾರೋ ಗೊತ್ತಿರಲ್ಲ. ಯಾಕೆಂದರೆ ಅವರ ಒಂದು ಸ್ಪೆಷಲ್ ಡೇ ಅವ್ರಿಗೆ ನೆನಪಿದ್ದೇ ಇರುತ್ತೆ. ಸೊ 1-2 ದಿನ ಮುಂಚೆ ತೊಗೊಂಡ್ರೆ ಆಯಿತು ಅಲ್ವಾ ಅಂತ ಅನ್ನಿಸ್ತು. ಸರಿ ಅರ್ಜೆಂಟಲ್ಲಿ ಯಾಕೆ ಎಮರ್ಜೆನ್ಸಿ ತೊಗೊಂಬಂದ್ವಿ ಅಂದರು. ಸರಿ ಅಂತ ಹೇಳ್ಬಿಟ್ಟು 500 ರುಪೀಸ್ಗೆ ನೀವು ಯಾವುದಾದ್ರೂ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕಿ ಅಂದರು. ಇದುವರೆಗೂ ಅವರು ಈ ಕಸ್ಟಮರ್ ಬಂದರು ಈ ಸಾಮಾನ್ಯವಾಗಿ ಯಾವುದನ್ನು ಸಹ ಅವ್ರು ನನಗೆ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟಿಲ್ಲ. ನನಗೆ ನಿಮ್ಮ ಸೆಲೆಕ್ಷನ್ ಬೆಸ್ಟ್ ಅನಿಸುತ್ತೆ, ನನಗೆ ನೀವೇ ಸೆಲೆಕ್ಟ್ ಮಾಡಿಬಿಟ್ಟು ಹಾಕಿ, ಇದುವರೆಗೂ ಸಹ ಯಾವುದೂ ಸಹ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟಿಲ್ಲ ಅವ್ರು ನನಗೆ ಬಿಟ್ಟಿದ್ದಾರೆ. 1000 ರುಪೀಸ್ ಅಂದರೆ 1000 ರುಪೀಗೆ ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೋ ಅದನ್ನು ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳ್ತಾರೆ. ನನಗೆ ಈ ಥರ ಕಸ್ಟಮರ್ ಬಂದರೆ ಬೆಟರು. ಇನ್ನು ಚಿನ್ನಿಮಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕಿತ್ತು. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಟಿದ್ದೀನೋ ಅಂತ ಎಲ್ಲ ತೆಗೆದುಬಿಟ್ಟು ಎಲ್ಲನೂ ಸಹ ಕೌಂಟ್ ಮಾಡ್ತಾಯಿದ್ದೆ. ಬಟ್ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಎಷ್ಟೊಂದು ಪ್ರೈಸ್ ಇರುತ್ತೆ ಅಲ್ವಾ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಜಸ್ಟ್ ಇವಾಗಿನ್ನು ಅವಳನ್ನ ಸ್ಕೂಲ್ಗೆ ಜಾಯಿನ್ ಮಾಡ್ತಾ ಇರೋದು UKGಗೆ. ಬಟ್ 32,000 ಹೇಳಿದ್ದಾರೆ. ಅದರಲ್ಲೇನೋ ಬಾರ್ಗೇನ್ ಇಲ್ಲ. ಸ್ಕೂಲ್ ಫೀಸ್ಗಳಲ್ಲಿ ನಿಮಗೇನೆ ಗೊತ್ತಿರುತ್ತೆ. ಬಟ್ ಫೀಸ್ ಅಂತ ಲೆಕ್ಕ ಬಿಟ್ಟು ಮಕ್ಕಳನ್ನ ಯಾವ ಥರ ನೋಡ್ಕೊತಾರೆ, ಎಷ್ಟು ಸೆಕ್ಯೂರಾಗಿರುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನನಗೆ ಚಿನ್ನಿಮಗೆ ಪ್ರಿ-KGಗೆ ನಾನು ಅಲ್ಲಿಗೆ ಹಾಕಿದ್ದು. ಅವಳಿಗೆ ಮಾತು ಕರೆಕ್ಟಾಗಿ ಆಡೋಕ್ಕೆ ಬರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಮಕ್ಕಳ ಜೊತೆ ಬೆರೆತರೆ ಒಂಚೂರು ಚೆನ್ನಾಗಿರುತ್ತೆ, ಅವಾಗಾದ್ರೂ ಮಾತಾಡೋದು ಕಲಿತಾಳೆ ಅಂತ ಹಾಕಿದ್ದು. ಬಟ್ ಪರ್ಫೆಕ್ಟಾಗೆ ಮಾತಾಡ್ತಾಳೆ. ನಮ್ಮ ತಲೆ ಕೆಟ್ಟೋಗ್ಬಿಡುತ್ತೆ ಅವಳು ಹತ್ರ ಜೊತೆ ಮಾತಾಡ್ತಾ ಕೂತ್ಬಿಟ್ರೆ, ಅಷ್ಟು ಮಾತಾಡ್ತಾಳೆ. ನನಗಂತೂ ತುಂಬ ಖುಷಿ ಇದೆ. ಸೊ ಅದಕ್ಕೆ ಇನ್ನು LKG UKGವರೆಗೂ ಅಲ್ಲೇ ಇದೆ. ಡೇ ಕೇರು ಪ್ರಿ-KG ಹಾಗೆ LKG UKG ಅಷ್ಟೇ ಇರೋದು ಅಲ್ಲಿ. ಸೊ ಫುಲ್ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಓದ್ಬಿಡಲಿ ಅಂತ ಹೇಳಿಬಿಟ್ಟು ಅಮೌಂಟ್ನ ಕೂಡ ಅಡ್ಜಸ್ಟ್ ಮಾಡಿ ಇಟ್ಕೊಂಡೆ. ಇನ್ನು ಹೊರಡಬೇಕು, ಕಸ್ಟಮರ್ ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಸರಿ ಆಯಿತು. ಇನ್ನು ಅವ್ರು ಬಂದು ನನಗೆ ಬ್ಲೌಸ್ನ ಸಹ ಬರೋದಕ್ಕೆ ಆರ್ಡ್ರ್ ಕೊಟ್ಟು ಹೋದ್ಮೇಲೆ ಇನ್ನು ಖಾಲಿ ಮಷಿನ್ ಇರಬೇಕಾಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ಡಿಸೈನ್ ಆದರೂ ರನ್ ಕೊಟ್ಟು ಹೋದರೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಸ್ಯಾರಿನ ತಗೊಂಡೆ. ಇದು ಬಂದುಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮೈಸೂರು ಸಿಲ್ಕ್ ಸ್ಯಾರಿಗೆ ಎಂಬ್ರಾಯ್ಡರಿ ವರ್ಕ್ ಮಾಡಿಸಿದಾಗ ಸಿಂಕ್ ಆಗುತ್ತಾ ಅಥವಾ ರಿಂಗಲ್ಸ್ ಬರೋದು ಈ ಥರ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿಬಿಟ್ಟು ನಾನು 90% ಗ್ಯಾರಂಟಿ ಕೊಡ್ತೀನಿ, ಏನೂ ಕೂಡ ಆಗೋದಿಲ್ಲ. ಬಟ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿರಬೇಕು ಅಷ್ಟೇ. ಈ ಒಂದು ಸ್ಯಾರಿಗೆ ನಾನು ವರ್ಕ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇವತ್ತು ಡೇ ಫುಲ್ ಇದೊಂದೇ ಬ್ಲೌಸ್ ವರ್ಕ್ ಹಾಕಿರೋದು, ನಾನು ಬೇರೆ ಯಾವುದೂ ಮಾಡೋಕ್ಕೋಗಿಲ್ಲ. ಇನ್ನು ಸ್ಟಿಚಿಂಗ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ನಾನೇ ಸ್ಯಾರಿ ಕುಚ್ಚು ಆರ್ಡರ್ ಬಂದಿತ್ತು ಅಂತ ನಾನೇ ಸ್ಯಾರಿ ಕುಚ್ಚು ಕಟ್ಕೊತ ಕೂತ್ಕೊಂಡೆ. ಇನ್ನು ಸ್ವಲ್ಪ ಫುಲ್ಲು ತಲೆನೋವು ಬಂದೋಯಿತು. ಇತ್ತೀಚಿನ ದಿನಗಳಲ್ಲಿ ಈ ವೀಕಲ್ಲಿ ಅಂತಲೇ ಅಂದ್ಕೊಳ್ಳಿ, ಸುಮಾರಷ್ಟು ನನಗೆ ಯಾವತ್ತೂ ತಲೆನೋವೇ ಬಂದಿರಲಿಲ್ಲ ಅನಿಸುತ್ತೆ, ಅಷ್ಟು ತಲೆನೋವು ಬಂದಿದೆ. ಹತ್ತಿದ್ದೀನಿ ಹೇಳ್ಬೇಕಂತಂದರೆ, ಅಷ್ಟು ತಲೆನೋವು ಬಂದಿದೆ. ಸೊ
ಅದಕ್ಕೋಸ್ಕರ ನಾನು ಇದೊಂದೇ ಕೆಲಸನೇ ಮಾಡ್ಕೊಂಡಿದ್ದು, ಬೇರೆ ಯಾವುದೂ ಸಹ ವರ್ಕ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಈ ಕಂಪ್ಲೀಟ್ ಡಿಸೈನು ನಾನು ತೋರಿಸ್ತೀನಿ, ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಬಟ್ ಅದಕ್ಕೆ ಸ್ಟೋನ್ ಹಾಕೋದಾಗಿರ್ಬೋದು, ಇನ್ನೂ ಬುಟ್ಟ ಕೊಡೋದಿತ್ತು ಅಂತ ಹೇಳಿಬಿಟ್ಟು ನಾನು ನವೀನ್ ಅವ್ರಿಗೆ ಹೇಳಿಬಿಟ್ಟು ಬಂದೆ. ಬಟ್ ಅವ್ರು ಕಂಪ್ಲೀಟ್ ಮಾಡಿದಾರೋ ಇಲ್ವೋ ಅದನ್ನು ಸಹ ಗೊತ್ತಿಲ್ಲ. ನೈಟ್ ಅಡುಗೆ ಮಾಡಿ ನವೀನ್ ಅವ್ರ ಹತ್ರನೂ ಸಹ ಕೂತ್ಬಿಟ್ಟು 5 ಮಿನಿಟ್ಸ್ ಮಾತಾಡಲಿಲ್ಲ, ನಾನು ಹಂಗೆ ಮಲ್ಕೊಂಡ್ಬಿಟ್ಟೆ. ಇನ್ನು ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಬಂದುಬಿಟ್ಟು ಅದ್ರದ್ದು ಬಿಲ್ 13,000 ಇದೆ, ವಿತ್ ಡಿಸ್ಕೌಂಟ್ ಪ್ರೈಸ್ ಬಂದುಬಿಟ್ಟು 11,000 ಇದೆ. ಡಿಸೈನ್ ಸ್ಯಾರಿ ಥಿಕ್ನೆಸ್ ಮಾತ್ರ ಸಖತ್ತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಸಾಮಾನ್ಯವಾಗಿ ಎಲ್ಲರೂ ಸಹ ಮೈಸೂರು ಸಿಲ್ಕ್ ಸ್ಯಾರಿನ ತುಂಬ ಇಷ್ಟಪಟ್ಟು ತಗೊಳ್ತಾರೆ. ಇವಾಗ ಸೆಮಿ ಸಿಲ್ಕ್ ಅಂತ ಹೇಳ್ಬಿಟ್ಟು 800, 900, 1000, 1200 ಈ ಥರ ಪ್ರೈಸಲ್ಲಿ ಎಲ್ಲನೂ ಸಹ ಬಂದಿದ್ದಾವೆ ಅಲ್ವಾ. ಆ ಥರ ಸ್ಯಾರಿಗೆ ಸಮೇತ ನಾವು ವರ್ಕ್ ಮಾಡಿ ಕೊಟ್ಟಿದ್ದೀವಿ, ಏನೂ ಸಹ ಪ್ರಾಬ್ಲಮ್ ಆಗಿಲ್ಲ. ಬಟ್ ಫಿಟ್ ನಾವೇನು ಫ್ರೇಮ್ ಫಿಟ್ ಮಾಡ್ಕೊತೀವಲ್ವ, ಸ್ವಲ್ಪ ನೀಟಾಗಿ ಎಳೆದ್ಬಿಟ್ಟು ಬಟ್ಟೆನ ಎಳೆದ್ಬಿಟ್ಟು ಫಿಟ್ ಮಾಡಬೇಕು. ಸಾಮಾನ್ಯವಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಸ್ವಲ್ಪ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಫ್ರೇಮಿಗೆ ಫಿಟ್ ಮಾಡಿದಾಗ. ಸೊ ಆವಾಗ ನೀವು ಬ್ಲೌಸ್ ಲೆಂತ್ ಆಗಿರ್ಬೋದು, ಇವಾಗ 13 ಇರುತ್ತೆ ಬ್ಲೌಸ್ ಲೆಂತ್ ಅಂದರೆ ನೀವು 1.5 ರೇಂಜ್ ಅಂದರೆ 14.5 ಅಥವಾ ಬ್ರಾಡ್ ಆಗಿರ್ಬೋದು, ಬ್ಲೌಸ್ ನೆಕ್ ಲೆಂತ್ ಆಗಿರ್ಬೋದು, ಇದನ್ನೆಲ್ಲನೂ ಸಹ 1.25 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಬಟ್ ಸ್ಯಾರಿ ಬ್ಲೌಸ್ ಕಟ್ ಮಾಡಿದ್ರೂ ಸಹ ಲೆಂತ್ ತುಂಬಾ ದೊಡ್ಡದಾಗಿತ್ತು, ಪನ್ನನೂ ಸಹ ಅಷ್ಟೇ ನಾನು ಎದೆ ಮಟ್ಟ ಹಿಡ್ಕೊಳ್ಬೇಕಿತ್ತು, ಅಷ್ಟು ಲೆಂತ್ ಇತ್ತು. ಎಲ್ಲ ಸ್ಯಾರಿಗಳು ಇದೇ ಥರ ಬಂದುಬಿಟ್ಟು ನನಗಂತೂ ಸಖತ್ ಖುಷಿಯಾಗುತ್ತೆ ವರ್ಕ್ ಹಾಕ್ಲಿಕ್ಕೆ. ಯಾಕೆ ಅಂತಂದರೆ ಆ ಬ್ಲೌಸ್ ಪೀಸ್ ಎಷ್ಟಿರುತ್ತೆ ಅಂದರೆ ಬರೀ 65 ಸೆಂಟಿಮೀಟರು, 75 ಸೆಂಟಿಮೀಟರು, 80 ಸೆಂಟಿಮೀಟರು ಈ ಥರ ಇರುತ್ತೆ. ಬ್ಲೌಸ್ ನಾವು ಎಲ್ಲಿಂದ ಅಡ್ಜಸ್ಟ್ ಮಾಡೋದಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ. ಬಟ್ ಈ ಥರ ಇದ್ದಾಗ ನಮಗೆ ಬ್ಲೌಸ್ ಪೀಸ್ನ ಎಲ್ಲಿಂದ ಅಡ್ಜಸ್ಟ್ ಮಾಡೋದು, ಕಸ್ಟಮರ್ ಸ್ವಲ್ಪ ದಪ್ಪ ಇದ್ದರು ಅಂತಂದರೆ ಪೀಸೇ ಅಡ್ಜಸ್ಟ್ ಆಗಲ್ಲ. ಅವ್ರು ಏನು ಹೇಳ್ತಾರೆ, ಕಸ್ಟಮರು ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಪೀಸ್ ಇದ್ದರೆ ತಾನೇ ನಾವು ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡೋದು, ಪೀಸೇ ಇರಲಿಲ್ಲ ಅಂದರೆ ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕೊಡೋದು. ಬಟ್ ಆ ಥರ ಇದ್ದಾಗ ನಾನು ಸುಮಾರಷ್ಟು ಬ್ಲೌಸ್ಗಳನ್ನ ವಾಪಸ್ ಕಳಿಸಿದ್ದೀನಿ. ಸ್ಯಾರಿ ಕಟ್ ಮಾಡಿರೋ ಸ್ಯಾರಿಗಳನ್ನೂ ಸಹ ನಾನು ರಿಟರ್ನ್ ಕಳಿಸಿದ್ದೀನಿ ಶಾಪ್ಗಳಿಗೆ. ಈ ಥರ ಇದೆ ನೋಡಿ ಅಂತ ಲೆಂತೇ ಇರೋದಿಲ್ಲ ಅವ್ರಿಗೆ, ಆ ಥರ ಇರುತ್ತೆ ಸ್ಯಾರಿಗಳನ್ನ. ಸ್ಯಾರಿ ಪರ್ಚೇಸ್ ಮಾಡಬೇಕಾದ್ರೆ ನೀವು ಅಲ್ಲೇ ಶಾಪಲ್ಲೇ ಕೂತ್ಬಿಟ್ಟು ನೀವು ಲೆಂತ್ನ ಚೆಕ್ ಮಾಡ್ಕೊಂಡು ತೊಗೊಂಡು ಬಂದರೆ ಬೆಟರು, ಸ್ವಲ್ಪ ಹೈಟು ವೆಯ್ಟು ಇರೋರು. ಇನ್ನು ಈ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಲೈಟ್ ಆರೆಂಜು ವಿತ್ ಬ್ರೌನ್ ಕಲರ್, ಅಂದರೆ ನಶಿ ಫುಲ್ಲು ಬ್ರೌನ್ ಕಲರ್ ಬರುತ್ತೆ. ನಿಮಗೆ ಫೋಟೋದಲ್ಲಿ ಆ ಥರ ಕಾಣಿಸ್ತಾ ಇದೆ ಅಷ್ಟೇ, ಕ್ಯಾಮ್ರಾದಲ್ಲಿ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ, ನಾನು ಅದನ್ನು ಸಹ ತೋರಿಸ್ತೀನಿ. ಆದರೆ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ನಾನು ಅವಾಗೆ 6 ಗಂಟೆಗೆ ಮನೆಗೆ ಬಂದಳು, ನಾನು ಮತ್ತೆ ಶಾಪ್ಗೆ ಹೋಗಲಿಲ್ಲ. ಅವರಿಗೆ ನವೀನವ್ರಿಗೆ ಅಡುಗೆ ಮಾಡಿ ಇಟ್ಬಿಟ್ಟು ನಾನು ಮಲಗಿಬಿಟ್ಟೆ ಅಷ್ಟಕ್ಕೇ. ಇನ್ನು ಇದು ಫಿಟ್ ಮಾಡೋದ್ರೊಳಗಡೆ ಈ ಒಂದು ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಸೇಮ್ ಕಸ್ಟಮರ್ದು ಇವಾಗ ಏನು ಸ್ಯಾರಿ ವರ್ಕ್ ಹಾಕಬೇಕಲ್ವ ಮೈಸೂರು ಸಿಲ್ಕ್ ಸ್ಯಾರಿ, ಅದೇ ಕಸ್ಟಮರ್ದು ಬ್ರೌನ್ ಅಂದರೆ ಗ್ರೇ ಕಲರ್ಗೆ ಬ್ರೌನ್ ಕಲರ್ ಕಾಂಬಿನೇಷನ್ನು. ಇದಕ್ಕಿನ್ನೂ ಡಿಸೈನ್ ಸೆಲೆಕ್ಟ್ ಮಾಡಿಲ್ಲ, ನನ್ನ ಕ್ಯೂರಿಯಾಸಿಟಿ ಇದೆ ಈ ಒಂದು ಸ್ಯಾರಿಗೆ ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಆ ಥರ ಕ್ಲೀನ್ ಮಾಡಿರೋ ಕಿಚನ್ನ ಈ ಥರ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ತುಂಬಾ ಲೇಟ್ ಆಗೋಯಿತು. ಶಾಪಲ್ಲಿ ಮತ್ತು ಮನೆಯಲ್ಲಿ ಕೂಡ ಎರಡೂ ಕಡೆ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇನ್ನು ನಾನು ಸಹ ಬೆಳಗ್ಗೆ ಬೇಗ ಹೊರಡಬೇಕಿತ್ತು ಶಾಪಿಗೆ, ಕೆಲಸ ಜಾಸ್ತಿ ಇತ್ತು. ಸಿಂಪಲ್ಲಾಗಿ ಬೆಳಗ್ಗೆನೇ ಬೆಂಡೆಕಾಯಿ ಸಾಂಬಾರು ಹಾಗೆ ಮುದ್ದೆನ ಮಾಡ್ಕೊಂಡಿದ್ವಿ. ಇನ್ನು ಮಸಾಲೆಗೆ ಬಂದುಬಿಟ್ಟು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ, ಒಂದು ಅರ್ಧದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಚಿಕ್ಕದು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಹಾಗೆ ಸಾಂಬಾರು ಪೌಡರ್ನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಕಡಲೆಪಪ್ಪು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ಇಷ್ಟು ಮಸಾಲೆ ಸಾಕಾಗುತ್ತೆ. ಇನ್ನು ಬೆಂಡೆಕಾಯಿನ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಮೊದಲೇ. ಈ ಥರ ಮಾಡಿಕೊಡಿ, ತುಂಬ ಟೇಸ್ಟ್ ಇಷ್ಟಪಟ್ಟು ಬೆಂಡೆಕಾಯಿ ತಿಂದಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿನ್ಕೊಳ್ತಾರೆ. ತುಂಬಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ
ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಕಾಳು, ಜೀರಿಗೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಇಲ್ಲಿ ಬೆಂಡೆಕಾಯಿನ ಹುರಿದು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಿಡಿಯೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾವೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಯಾರು ಇಷ್ಟಪಟ್ಟು ತಿನ್ನಲ್ಲ ಅಂತಾರೆ ಅಲ್ವಾ ಮನೆಯಲ್ಲಿ, ಸೊ ಅವ್ರಿಗೆ ಈ ಥರ ಮಾಡಿ ಕೊಡಿ. ಅದಾದಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡಿಕೊಂಡು ನೀವಿಲ್ಲಿ ಲಾಸ್ಟಿಗೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿನ ಬರೋವರೆಗೂ ಬಿಟ್ಟರೆ ಸಾಕು. ತುಂಬ ಟೇಸ್ಟ್ ನಿಮ್ಗೆ ಅಲ್ಲಿ ಘಮ ಬಂದುಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಹುಳಿಗೆ ಅಂತ ಹೇಳಿಬಿಟ್ಟು ಟೊಮೆಟೊ ಆಗಲಿ ಏನೂ ಸಹ ಯೂಸ್ ಮಾಡಿಲ್ಲ. ಒಂದು ಗೋಲಿ ಗಾತ್ರದಷ್ಟು ನಿಂಬೆಹಣ್ಣನ್ನು ನೆನೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡು ಹುಣಸೆ ಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ. ಸೊ ನಿಂಬೆಹಣ್ಣು ಯಾರೂ ಹಾಕಲ್ಲ ಸಾಮಾನ್ಯವಾಗಿ ಸಾಂಬಾರಿಗೆ. ಇಲ್ಲಿ ಹುಣಸೆ ಹಣ್ಣಿನ ರಸನ ಹಿಂಡ್ಕೊಂಡಿದ್ದೀನಿ. ಸೊ ಇಷ್ಟೇ ಇದರದ್ದು ಸಾಂಬಾರು ರೆಸಿಪಿ, ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹಾಯ್, ವೆಲ್ಕಮ್ ಬ್ಯಾಕ್. ಇನ್ನು ಟೈಮ್ ಬಂದ್ಬಿಟ್ಟು 9 ಗಂಟೆ, 9:15 ಆಗ್ತಾ ಬಂತು. ಇನ್ನೇ ನಾನು ಕೂಡ ಶಾಪ್ಗೆ ಹೊರಡಬೇಕು. ಅಂದರೆ ಸುಮಾರಷ್ಟು ಜನ ಹೆಂಗೆ ಅಂತಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು, ಅಂದರೆ ನನಗೆ ಗೊತ್ತಿರೋರು, ಅಂದರೆ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರೋರು, ತುಂಬ ಹತ್ತಿರದಲ್ಲಿರೋರು, ನಾವು ಕೂಡ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಇನ್ನೊಬ್ಬರನ್ನ ನೋಡಿಬಿಟ್ಟು ನಾನು ಕೂಡ ಮಾಡ್ಬೋದು ಅಲ್ವಾ ಅಂತ ಚಾನಲ್ ಸ್ಟಾರ್ಟ್ ಮಾಡಬೇಡಿ. ನಿಮ್ಮದು ಏನಾದರೂ ಓನ್ ಕಂಟೆಂಟ್ ಇದ್ದರೆ, ನಾನು ಕೂಡ ಮಾಡ್ಬೋದು ಅಂತ ಇದ್ರದ್ದು ಗ್ರೋತ್ ಆಗ್ತೀನಿ ಅಂತ ನಂಬಿಕೆ ಇದ್ದರೆ ಮಾತ್ರ ನೀವು ಚಾನಲ್ನ ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದರೆ ಸುಮಾರು ನಂತರ ಯಾರು ಮಷಿನ್ ತೊಗೊಂಡಿದ್ದಾರೆ ಅವರು, ನಾನು ಕೂಡ ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದೀನಿ ಅಕ್ಕ, ನಿಮ್ಮನ್ನು ನೋಡಿ ನನಗೂ ಕೂಡ ಖುಷಿ ಆಗುತ್ತೆ ಅಂತಂದರು. ನೀವು ಚಾನಲ್ ಸ್ಟಾರ್ಟ್ ಮಾಡಿ, ಬಟ್ ಅದರಲ್ಲೂ ಕೂಡ ನೀವು ಸೇಮ್ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮದು ಏನು ಲೈಫ್ ಸ್ಟೈಲ್ ಇರುತ್ತೋ ಅದನ್ನು ರೀಚ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಯಾರನ್ನೋ ನೋಡಿ, ಇನ್ನೊಬ್ಬರನ್ನ ನೋಡಿ ನಾನು ಕೂಡ ಇದೇ ಥರ ಮಾಡ್ತೀನಿ ಅನ್ನೋದಾದರೆ ಅಷ್ಟು ಸಕ್ಸಸ್ ಆಗೋದಿಲ್ಲ. ನನ್ನನ್ನು ಸೇರಿಸಿನೇ ಹೇಳ್ತಾ ಇರೋದು. ಸೊ ನಾನು ಕೂಡ ತುಂಬಾ ಕಷ್ಟಪಟ್ಟಿದ್ದೀನಿ. ಸುಮ್ಮನೆ ಯಾವುದೋ 4 ಡಿಸೈನ್ ಹಾಕಿಬಿಟ್ಟು ಇದು ಮಾಡ್ಕೊಂಡು ಬಂದಿರೋದಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.